ಮತ್ತು ಯಾರೋ ಕಸ್ಟಮರ್ಗಳು ಬಂದು ಕೊಡ್ತಾರೆ. ನೋಡ್ರಿ ನಾವು ಕಾರ್ ಪ್ರೋಗ್ರಾಮ್ ಇಟ್ಕೊಂಡು ಕಾರ್ನಾಗೆ ಒಬ್ರಿಗೆ ಅವೇರ್ನೆಸ್ ಕೊಡೋಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಎಲ್ಲರ ಹತ್ರ ಒಂದೊಂದು ಇಲಿ ಇಲ್ಲ ಅಂತಿದ್ರು. ಬಟ್ ನಮ್ಮಲ್ಲಿ ಹೆಂಗೈತೆ ಅಂದರೆ ಇದು ನನ್ನ ಇಲಿ, ಇದು ಅನಿಮಲ್ ಪ್ರೋಗ್ರಾಮ್ ಮತ್ತು ಇವ್ರು ಡಿಸ್ಟೆನ್ಸ್ ಓಡ್ಸಕ್ಕಂತ ಇಲಿ. ನಮ್ಮಮ್ಮನ ಮ್ಯಾಗಿ ಇಲಿ, ನಮ್ಮ ಅಪ್ಪರದು ಗೋಲ್ಡಿಗೆ ಹಿಂಗೈತೆ ನಮ್ಮದು. ನಿನಗೆ ಮ್ಯಾಗಿಲೇನೇ ಇಷ್ಟ ಅವ್ರಿಗೆ ಮೊದಲೇನು ಕೇಳಬೇಕಲ್ಲ. ಅವ್ರಿಗೆ ಮ್ಯಾಗಿಲಿ ಇಷ್ಟ, ಅವ್ರಿಗೆ ಜಲ್ದಿ ರಿಸಲ್ಟ್ ಕೊಟ್ಟಾವ. ನಮಗಿದ್ದು ಇದೆಲ್ಲರಿಗೂ ಡೆಮೋ ಆಯಿತು, ಡಿಸ್ಟೆನ್ಸ್ ಆಯ್ತು, ಹಿಂಗೈತೆ. ನಮ್ಮ ಮನೆಗೆ 8 ಇಲಿ ಅದಾವೆ ಈಗ. ನಮ್ಮ ಮನೆಗೆ 7 ಇದಾವೆ, ಬರ್ತೇಶನ್ ಹಿಡಿದು 8ನೇದವ. ಈಗ ಒಬ್ರು ಹಿರಣ್ಣವ್ರು ತಗೊಂಡ್ರೆ 9 ಆಗ್ತದೆ ಬಿಡಂಗೆ ಅಕ್ಕ. ಒಟ್ಟು ಅವ್ರ ಕಡೆ ಇನ್ನೊಂದು ತಗೊಂಡ್ರೆ ಅಂದ್ರೆ 9 ಆಗ್ತದೆ ಬಿಡು. ಈಗ ಸದ್ಯಕ್ಕೆ ನಮ್ಮ ಮನೆಗೆ 7 ಇದಾವೆ. CTL 199. ಇದಾದ್ರು ಸ್ಕೂಲ್ ಏನಿದು? ನಾಳೆ ರೆಡಿ ಮಾಡ್ಯಾರ ಹುಡುಗರು. ಅದೇ ಪೇಂಟ್ ಮಾಡ್ಯಾರ ಸ್ಕೂಲ್ನ. ಗಣಪತಿ ನಮಃ ನೋಡಿ. ಅಯ್ಯೋ ಇದು ಭಾಳ ಜನ ಇದ್ದಾರೆ. ನಾ ಅದಕ್ಕೆ ಅಂದಿದ್ದೆ ಜೆಂಟ್ಸ್ ಇದ್ರೆ ಒಂಥರ ಆಗ್ತದೆ. ಆ ಟೈಮ್ ಮಾತ್ರ ನೀರು ಕೊಡಬೇಕು. ನೀರು ಅಷ್ಟೇ ಗೊತ್ತಿಲ್ಲ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಅದಕ್ಕೆ ಈಗಾಗಲೇ ಎಲ್ಲರಿಗೂ BP, ಶುಗರು, ಮತ್ತು ಹಾರ್ಟ್ ಬ್ಲಾಕೇಜಸ್ಸು, ಕಿಡ್ನಿ ಬ್ಲಾಕೇಜಸ್ಸು, ನಮ್ಮ ಮೊಳಕಾಲು ನೋವು ಎಲ್ಲರಿಗೂ 100% 40-50 ಆದ್ಮೇಲೆ ಬಂದೇ ಬರ್ತಾರೆ. ಬಟ್ ಈ ಗಂಟಲು ಆ ಚಕ್ರ ಹಾಳಾಗಿತ್ತಂದ್ರೆ ಏನಾಗುತ್ತಂದ್ರೆ ಅಲ್ಲಿ ಈಗ ಅದು ಚೆನ್ನಾಗಿದೆ. ಮಕ್ಕಳನ್ನು ಕೇಳಬೇಕಂತ ಪ್ರಾಣಿಸಾಗಿ ಕೆಲವೊಂದು ಸುಳ್ಳುಗಳಾಗಲಿ ಬೇರೆ ಬೇರೆ ಜನರ ಮಾತನ್ನ ಕೇಳಿಸ್ತೀವಿ. ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ವತಿಯಿಂದ ನಿಜ ಸಮಸ್ಯೆ ಆಗಿತ್ತು. ಲಿವರ್ ಪ್ರೋಗ್ರಾಮು, ಪೆಟ್ ಪ್ರೋಗ್ರಾಮು ಮತ್ತು ಸ್ಲೀಪ್ ಪ್ರೋಗ್ರಾಮು, ವಾಟರ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀವಿ. ಈ ಥರ ನಮ್ಮ ಮದರಿಗೂ ಕೊಡ್ತಿದ್ದೀನಿ. ಲೇಡೀಸಿಗಂತೂ ಮನೆಯಲ್ಲಿ, ಆಮೇಲೆ ಸಣ್ಣ ಮಕ್ಕಳಿಗೆ ಆಯಿತು, ಅವರಿಗೆ ಸ್ಟಡಿ ಆಯಿತು, ನೀರು ಕೊಡೋದಾಯಿತು. ಸಣ್ಣ ಮಕ್ಕಳಿಗೆ ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಬಟ್ ವಾಟರಿಂದನೇ ನಮ್ಮ ಮನೆಯಲ್ಲೇ ಸಣ್ಣ ಹುಡುಗನಿಗೆ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಅದು ಬರೀ ನೀರು ಕೊಟ್ಟು ಆರಾಮ ಮಾಡಿದ್ದೀವಿ. ಆಮೇಲೆ ಸ್ಟಡಿ ಅಂತ ಇಟ್ಟರೆ ಅವರಿಗೆ ಅನಿಸುತ್ತೆ ನಾವು ಸ್ಟಡಿ ಮಾಡಬೇಕಂತ. ಆಮೇಲೆ ಪ್ರಾಸ್ಪರಿಟಿ ಇಟ್ಟರೆ ಅಂತ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ಐಡೆಂಟಿಕ್ ಬೇರೆ ಇಟ್ಟರೆ ಮನೇಲಿ ಕೋರೆನ್ಸ್ ಇಟ್ಟರೆ ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ, ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಒಟ್ಟು ಏನೋ ನಿಮ್ಗೆ ಡಿಲೇ ಆಗ್ತಿರೋ ಕೆಲಸ ಬೇಗ ಆಗುತ್ತೆ. ಆಮೇಲೆ ಮನೆ ಸಮಸ್ಯೆ ಇತ್ತಂದರೆ ಅದು ಕೆಲವೊಂದು ನಮ್ಗೆ ಎಷ್ಟೇ ಮಾಡಿದ್ರೂ ಅದು ಕ್ಲಿಯರ್ ಆಗ್ತಾ ಇರೋಲ್ಲ. ಇದರಿಂದ ಮಾಡಿ ನೀವು ಒಂದು 6 ಮಂತ್ಸಲ್ಲಿ ಮನೇದು ಎನರ್ಜಿ ಚೇಂಜ್ ಮಾಡ್ಬೋದು. ಈಗ ಗುಡಿಯಲ್ಲಿ ಬಂದರೆ ಯಾವ ಥರ ಅನಿಸುತ್ತಲ್ಲ, ಮನೆಯಲ್ಲಿ ಅದೇ ಥರ ಕೋರೆನ್ಸ್ ಎಲ್ಲ ಬರುತ್ತೆ. ಸೊ ಈ ಪ್ರಾಡಕ್ಟ್ ಏನಿದೆ ಅಂದರೆ ಇದು ನಾವು ಅಡ್ವರ್ಟೈಸಿಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಈಗ ನಾವು ಇದ್ದೀವಿ, ಇದು ನಮ್ಮ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಕಂಪನಿಯಲ್ಲಿ ಒಂದು ಪೋಸ್ಟ್ನಲ್ಲಿ ಇದ್ದೀವಿ ಅಂತ ಹೇಳಬೇಕಾಗುತ್ತೆ. ಅನಿಮಲ್ ಪ್ರೋಗ್ರಾಮ್ ಅಂತ ಮನೆ ಇಲ್ಲಿ ಯಾವ ಹತ್ರ ಅನಿಮಲ್ಸ್ ಇದೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಬಟ್ ಸರಿಗೆ ಆ್ಯಕ್ಚುಲಿ ನಾವು ಅನಿಮಲ್ ಇದ್ರಿಂದನೇ ಅವರಿಗೆ ಕನೆಕ್ಟ್ ಆಗಿತ್ತು. ಮತ್ತು ಫಸ್ಟ್ ನಮ್ಮ ಡಾಗ್ ಏನಾಗಿತ್ತು, ಪ್ಯಾರಾವೈರಸ್ ಆಗಿತ್ತು. ಏನು ಮಾಡಿದ್ರು ಆರಾಮಾಗ್ತಿದ್ದಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ 1 ಲಕ್ಷ ಖರ್ಚು ಮಾಡಿದ್ವಿ, ಎಲ್ಲ ಆಯಿತು. ಇವ್ರು ಸರ್ ಹತ್ರನೇ ಇಲ್ಲಿ ತೊಗೊಂಡ್ವಿ ಮತ್ತು ಇದನ್ನು ತೊಗೊಂಡ್ವಿ. ಅವನಿಗೆ ನಾವು ವಾಟರಲ್ಲಿ ನೀರು ಕುಡಿಸಿ ಇದರಲ್ಲಿ ಅನಿಮಲ್ ಪ್ರೋಗ್ರಾಮ್ಸ್ ಕೊಟ್ಟು ಅದರಿಂದ ಬೇಗ ಅಂದರೆ ಈಗ ಅವ್ನು ಮಲ್ಕೊಂಡು ಇನ್ನೇನು ಇರಲ್ಲ ಅಂತ ಹೇಳಿದ್ರು ಡಾಕ್ಟರು. ಸೊ ಅವಾಗ ನಾವು ಏನು ಮಾಡಬೇಕು, ಈಗ ಡಾಕ್ಟರೇ ಒಂದು ಕೈ ಬಿಟ್ಮೇಲೆ ಏನು ಮಾಡಬೇಕು? ಈಗ ನನಗೆ ಇಷ್ಟ ಇರಲಿಲ್ಲ ನಮ್ಮ ಮನೇಲಿ ಏನಾದರೂ ಆಗೋದು ನನ್ನಿಂದ ಅಂತೇಳಿ ಅದು ಮಾಡಿ 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 ಅವನು 1 ಮಂತ್ ಅಲ್ಲ ಅಂತಂದರೆ ಫುಲ್ ಆರಾಮಾಗಿಲ್ಲ. ರಿಪೋರ್ಟ್ ತೆಗೆದ್ರೆ ಏನೂ ಇರಲಿಲ್ಲ, ಬ್ಲಡ್ ಎಲ್ಲ ಚೆನ್ನಾಗಿತ್ತು. 6 ಮಂತ್ಸಿಗೆ ಅಂದರೆ 1 ಇಯರ್ ಆಗೋ ಡೆವಲಪ್ಮೆಂಟ್ ಆಗ್ಬಿಟ್ಟಿದ್ದ ಅವನು ನಮ್ಮ ಆ್ಯಪಲ್. ಆಮೇಲೆ ಸರ್ ಹತ್ರನೇ ಟ್ರೈನಿಂಗ್ ಕೊಟ್ವಿ. ಆಮೇಲೆ ಇನ್ನೊಬ್ಬರು ಸರ್ ಎಲ್ಲ ಇಷ್ಟಪಟ್ಟು ಅವನ್ನ ತೊಗೊಂಡ್ರು. ಅದಾಗಿದ್ದು ಮಾತ್ರ ಫ್ರೀಕ್ವೆನ್ಸಿ ಥೆರಪಿಯಿಂದಾನೇ ಆಗಿದ್ದು ಅನಿಮಲ್ಸಿಗೆ. ಆಮೇಲೆ ಮನೇಲಿ ಅನಿಮಲ್ ಉಳಿಯಲ್ಲ, ಸಾಯಿತು ಅದೆಲ್ಲ ಹೇಳ್ತಾ ಇದ್ರು. ದೇವ್ರು ಕೇಳಿದ್ರೆ ಎಲ್ಲ ಮಾಡಿದ್ವಿ. ಬಟ್ ಅದನ್ನ ಹಾಂ ಪೆಟ್ಸ್. ಸೊ ಅದು ಈಗ ನಮ್ಮ ಮನೆಯಲ್ಲಿ ಸರ್ದು ಒಂದು ಅಡಾಪ್ಷನ್ ತೊಗೊಂಡು ನಮ್ಮದು ಒಂದು ಫೀಮೇಲ್ ಡಾಗು ಎಲ್ಲ ಆರಾಮಿದೆ. ನಾವೇನೋ ಮಕ್ಕಳಿಗೆ ಕರ್ಕೊಂಡು ಹೋಗಲ್ಲ. ಜಸ್ಟ್ ವಾಟರ್ ಮತ್ತು ಅನಿಮಲ್ ಪ್ರೋಗ್ರಾಮು ಮತ್ತು ಇದರಲ್ಲಿ ಅಟ್ಮಾಸ್ಫಿಯರ್ ಎನರ್ಜಿ ಕ್ಲಿಯರಿಂಗ್ ಇಷ್ಟಿಟ್ಟು ಮ್ಯಾನೇಜ್ ಮಾಡಿ ಫುಲ್ ಅನಿಮಲ್ಸ್ ನಮಗಿಂತ ಜಾಸ್ತಿ ಅವೇ ಆರಾಮಿದ್ದಾವೆ. ಅವು ಇತ್ತು ಅಂದ್ರೆ ನಾವು ಆರಾಮಾಗಿರ್ತೀವಿ. ಮನೆ ಎನರ್ಜಿ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಏನೇ ಒಂದು ಗಾಳಿ ಶೆಕೆ ಅದು ಇರುತ್ತೆ, ಡಿಫೆನ್ಸು, ಕಣ್ಣು ದೃಷ್ಟಿ ಅದು ಏನೋ ವಾಟೆವರ್ ಅದು ಎಲ್ಲ ಈ ಎನರ್ಜಿನ ಕ್ಲಿಯರ್ ಆಗಿದೆ. ಅದೇ ನನಗೆ ಹೇಳೋಕ್ಕೆ ಇಷ್ಟ. ಅಂದರೆ ಇದು ನಮಗೆ ಜಾಸ್ತಿ ಯೂಸ್ ನಮ್ಮ ಕಣ್ಣಿಂದ ನೋಡಿದ್ದೀವಿ, ಅದು ಮೆಡಿಕಲಿಂದ ಆಗಿದ್ದಿಲ್ಲ. ಆಮೇಲೆ ಬೇರೆಯಿಂದನೂ ಆಗಿದ್ದಿಲ್ಲ. ಭಾಳ ನಾವು ದುಡ್ಡು ಖರ್ಚು ಮಾಡಿದ್ವಿ. ಈಗ ಬಟ್ ಇದನ್ನು ತಗೊಂಡ್ಮೇಲಿಂದ ನಮ್ಮ ದುಡ್ಡು ನಮ್ಮ ಹತ್ರನೇ ಇದೆ, ಆರಾಮಾಗಿದ್ದೀವಿ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ನಾವು ಚೆನ್ನಾಗಿದ್ದೀವಿ. ಮನೆ ಬರೋದು ಪ್ರತಿಯೊಂದು ಚೆನ್ನಾಗಿದೆ. ನಾವು ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಲ್ಲ, ಬೇರೆಯವ್ರದ್ದು ಎಲ್ಲೋದ್ರದ್ದು ಹೇಳೋಕ್ಕಿಂತ ನಮ್ಮ ಮನೆ ಚೇಂಜ್ ಆಗಿರೋದು
ಆಮೇಲೆ ಇವ್ರೂ ಭಾಳಷ್ಟು ಹೆಲ್ತ್ ನನಗೂ ಇತ್ತು. ಬಟ್ ಇದನ್ನೆಲ್ಲ ತೊಗೊಂಡು ಯೂಸ್ ಮಾಡಲ್ಲ. ನಾವು ಯಾವ ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ. ನಾನು ಆರಾಮಾಗಿದ್ದೀನಿ, ಇದರಲ್ಲೇ ನಾನು ಆರಾಮಾಗ್ತಾ ಇದ್ದೀನಿ. ನನಗೇನು ಫ್ಲಕ್ಚುಯೇಷನ್ಸ್ ಇಲ್ಲ. ಮದರ್ಗೂ ಆಸಿಡಿಟಿ, ಮೈಗ್ರೇನ್ ಭಾಳ ಪ್ರಾಬ್ಲಮ್ ಇತ್ತು. ಅವರು ಶುಗರ್ನೆಲ್ಲ ಆರಾಮಿದ್ದಾರೆ. ಈ ಏಜಲ್ಲಿ ಎಲ್ಲ ಮತ್ತೆ ಅದು ಮನೆ ಮೇಂಟೈನ್ ಮಾಡಿ ಮತ್ತು ಈ ಹೊರಗೂ ಬಂದು ನಾಯಿ ನೋಡ್ಕೊಂಡು ಎಲ್ಲ ಭಾಳ ಆ್ಯಕ್ಟಿವ್ ಆಗಿಟ್ಟಿದ್ರು. ಇವರಿಬ್ಬರು ಅಂತೂ ನನಗೆ ಜಾಸ್ತಿ ಆ್ಯಕ್ಟಿವ್. ಅವ್ರ ಮೇಲೆ ಫಸ್ಟ್ ಜಾಸ್ತಿ ನಾ ಇದು ಮಾಡಿದ್ದು. ಅವ್ರ ಪೇರೆಂಟ್ಸ್ ಆರಾಮಿರ್ಬೇಕಲ್ಲ ಫಸ್ಟ್, ಆಮೇಲೆ ನಾವು ಆಗ್ತೀವಿ ಬಿಡ ಅಂತ ತಿಳ್ಕೊಂಡು ಫಸ್ಟ್ ಅವ್ರಿಗೆ ಮಾಡಿ ಈಗ ನಾನು ಪರ್ಸನಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪರ್ಸ್ನಲಿ ನಮಗೆ ಭಾಳ ಚೆನ್ನಾಗಿದೆ. ನಾವು ಸುಳ್ಳು ಅಂತೂ ಹೇಳಲ್ಲ. ಈಗ ನಾವು ದೇವರಲ್ಲಿ ನಮ್ಮ ಮನೆ ಗುಡಿ ಇದೆ, ನಾವೇ ಕೇಳಲ್ಲ. ನಾವು ಶಿವಂದಿದ್ದು ಫಾಲೋ ಮಾಡ್ತೀವಿ, ಇವರು ಅದರಲ್ಲಿ ಇದ್ದಾರೆ. ಈ ಗುಡಿ ಅಂತ ಅಂದ್ಕೊಂಡ್ರೆ ನಾವು ನಮಗೇನಿಲ್ಲ, ನೆಗೆಟಿವಿಟಿ ಏನಿಲ್ಲ ಇದರಲ್ಲಿ. ನಮ್ಮ ಸ್ಪಿರಿಚುಯಾಲಿಟಿ ಭಾಳ ಇದೆ. ಸೊ ಎಲ್ಲರೂ ತೊಗೊಂಡು ಯೂಸ್ ಮಾಡಿ, ಏನು ಎಫೆಕ್ಟ್ ಸೈಡ್ ಎಫೆಕ್ಟ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ಯಾರಿಗೂ ಇಷ್ಟ ಇರಲ್ಲ ಒಬ್ರಿಗೊಬ್ರು ಮುಂದೆ ಹೋಗ್ಬೇಕಂತ. ನಮಗೆ ಹಂಗಿಲ್ಲ, ನಾವು ಚಲೋ ಆಗಿದ್ದು ಎಲ್ಲರೂ ಆಗ್ಬೇಕಂತ ತಿಳ್ಕೊಂಡೆ ನಾವು ಇದು ಮಾಡ್ತಾ ಇದ್ದೀವಿ. ಅಂದರೆ ಒಂದು ದುಡ್ಡಿಗಂತಲ್ಲ, ಎಲ್ಲರೂ ಒಳ್ಳೇದಾಗಲಿ. ಯಾಕಂದ್ರೆ ಯಾರೂ ಹೇಳಲ್ಲ ಚಲೋ ಆಗಿ ಮಾಡಿ ಅಂತ ಅಂತೇಳಿ. ನಮ್ಗೆ ಆ ಥರ ಭಾವನೆ ಇಲ್ಲ. ಇವ್ರು ಮೊದಲಿಂದ ಸೊಸೈಟಿಗೆ ಚೆನ್ನಾಗಾಗಬೇಕಂತ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರೂ ದಯವಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ಮಾಡಿ ನೋಡಿ, ಎಲ್ಲ ಚಲೋ ಆಗುತ್ತೆ. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿದ್ರು. ನೋಡಿ 24 ತಾಸು ರಿಸಲ್ಟ್ ಬರೋರಿಗೆ ಇದೇ ಡ್ರೆಸ್ನಾಗ ಇರ್ತಾರ. ಇಲ್ಲ ಇಲ್ಲ, ನಾ ಇವತ್ತೇ ಹಾಕೊಂಡಿರೋ. ನನಗೆ ಗೊತ್ತಾಯ್ತಲ್ಲ, ನಿನ್ ಸಲುವಾಗಿ ಇಟ್ಟೇವೆ. ಆಕಿನ ಮಾತಾಡ್ಸ್ಬೇಡ ಜಾಸ್ತಿ. ಆಕಿನ ಮಕ್ಕೋಗ ಸ್ಲೀಪ್. ಇವಾಗ ಹಿಂಗೆ ಇಟ್ಟೇನು ಪ್ರೋಗ್ರಾಮ. ಇವಾಗ ನಿಮ್ಮ ಮಕ್ಕಳಿದ್ದು ವೀಡಿಯೋನ ಅಟ್ಯಾಚ್ ಮಾಡ್ಬೇಕು. ನಾನು ಅಲ್ಲಿವರೆಗೆ ನಾ ವೀಡಿಯೋ ಅಟ್ಯಾಚ್ ಮಾಡೋದಿಲ್ಲ. ಯಾಕಂದ್ರೆ ಇದು ಈಗ ನಿನ್ನ ಸಲುವಾಗಿ ಇಲ್ಲ ಇಟ್ಟೇನೆ, ಅಷ್ಟು ದೂರ ಇಟ್ಟಲ್ಲ ನಾನು. ಗುಜ್ಜುಗ್ ಗರ್ಲ್, ಸ್ಲೀಪ್ ಹೋಗಿ ಪಚ್ಚೋಗ್ ಹೋಗಿ. ಇಲ್ಲಿ ಏನೋ ಹೇಳ್ತಾರಲ್ಲ, ಆಗ್ತದಂತ ಬೆಕ್ಕು ಮಕ್ಕತ್ತಂತ. ಇದು ಒಂಥರ ಬೆಕ್ಕಿದ್ದಂಗೆ, ಒಂಥರ ನಾಯಿ ಇದ್ದಂಗೆ, ಒಂಥರ ಕುದುರೆ ಇದ್ದಂಗೆ, ಒಂಥರ ಆಮೆ ಇದ್ದಂಗೆ, ಎಲ್ಲಾನು ಇಕ್ಕಿನ. ಇವಾಗ ಏನಾಯ್ತು ತಡಿ ಬಂದ. ವಾಪಸ್ ಕೊಡೋದು ಹೇಳ್ತಿದ್ದಾನೆ. ಆಯ್ತದೆ ಇವಾಗ ಅನಿಮಲ್ ಆರ್ಮಿ ನೋಡ್ರಿ, ಬ್ಯೂಟಿಫುಲ್ ಮಕ್ಕಂದವ. ಹಿಂಗೆ ಮಕ್ಕಬೇಕಿ, ಹಿಂಗೆ ಮಕ್ಕಬೇಕಿ, ಹಿಂಗೆ ಚುಕ್ಕೆ ಪಾಪಿ ನಮ್ಮಕ್ಕಿ. ಇಂಥ ಹುಷಾರಿಕೆ ನಮ್ಮ ಮನೆ ನನಗೇನು ಪ್ರಾಬ್ಲಮ್ ಇಲ್ಲ. ಕೇಳಿಸ್ಕೊಳ್ಳೇಬೇಕು. ಅದೇ ಮತ್ತೆ ಅವರಾದ್ರೂ ಕೇಳಿಸ್ಕೋಬೇಕು, ಇವರಾದ್ರೂ ಕೇಳಿಸ್ಕೋಬೇಕು. ಕ್ಲೆನ್ಸಿಂಗ್ ಯುವರ್ ಮೈಂಡ್. ಫ್ರೀಕ್ವೆನ್ಸಿ ಫಾರ್ ಯುವರ್ ಲೈಫ್ ಅಂತೇವೆ ನಾವು. ಇಷ್ಟು ಪೇಪರ್ ಮೇಲೆ ನಾವು LLB ಆದ್ಮೇಲೆ ಇವಾಗ ಬರ್ದಿದ್ದು ಇಲ್ಲಿ ಬಗ್ಗೆ ನೋಡ್ರಿ. ಇಲ್ಲಿ
ಇದು ಇಲಿ ಬಗ್ಗೆ ಅಂತ 2-3 ಪೇಜ್ ಬರೆಯೋದಂದ್ರೆ ಇವಾಗೆ ಬರ್ದಿರೋದು ನಾವು. 3 ಪೇಜ್ಗಳು ಡೈರಿ ಅವು ಇವೆಲ್ಲ. ಯೋಚನೆ ಮಾಡಬೇಕು ಇಶಾರ ಕಾಪಿ ಅಂತ ತುಂಬಲಿ ಅಂತ ನಾನು ವರ್ಷಿ ಮಾಡಿ ಹೋಗಷ್ಟೇ ಮಿಕ್ ಮ್ಯಾಕಿನ್ ಅಂತ ಹೆಸರು ಚೇಂಜ್ ಮಾಡ್ಯಾರ ನಮ್ಮಮ್ಮ. ಯಾರಿಗಂತ ತೋರಿಸ್ತೇನೆ ತಡೀರಿ ಇವಾಗ. ಮಿಕ್ ಮ್ಯಾಕಿನ್ ಸ್ಪೆಷಲ್ ಪ್ರೋಗ್ರಾಮ್ ಅಂತೇಳಿ ಮ್ಯಾಗಿಲಿನಾಗ ಐತಲ್ಲ ಅದನ್ನೇನೋ ಚೇಂಜ್ ಮಾಡ್ಯಾರ. ಅವ್ರು ಯಾರಂತ ತೋರಿಸ್ತೇನೆ ನೋಡ್ರಿ. ಪಾಪ ಒಬ್ರಿಗೊಬ್ರಿಗೆ ಹಂಗಿಡಬಾರ್ದು ಆದ್ರೂ ಕೂಡ 20 ಸಲ ಈಕಿ ಬಯಸ್ಕೊಂಡ್ ಮತ್ತೆ ಈಕಿನ ನಮ್ಮ ವಿಡಿಯೋನ ಬಂದಿರ್ತಾಳೆ ನೋಡ್ರಿ. ಮತ್ತೆ ಹಂಗೆ ಮಾಡ್ತಾಳೆ ಸೋನ ಜಾಸ್ತಿ. ಆಕ್ಚುಲಿ ಹೆಂಗ್ ಮಾಡ್ತೀನಿ ನೀನು, ನಿನ್ಗೆ ಎಷ್ಟು ಬೇಕಷ್ಟೆಲ್ಲ ಹೇಳ್ತೀನಿ, ದೊಡ್ಡಕ್ಕೆ ನೀನು ತಿಳ್ಕೊಂಡು ನೀನು ಹೆಂಗ್ ಮಾಡ್ತೀಯ. ಆಕಿ 5 years ಹುಡುಗಿ ಮಾಡ್ದ ಅಂದ್ರೆ ಏಜ್ ರಿವರ್ಸ್ ಆಗಿ ಮಾಡ್ದಂಗೆ ಮಾಡ್ತಿದ್ದಾಳೆ. ಯಾಕಂದ್ರೆ ಆಕಿಗೆಲ್ಲ ನ್ಯೂ ಪ್ರೊಡಕ್ಷನ್ ಆಗೈತೆ, ಬಾಡಿ ಒಳಗೆಲ್ಲ ಕ್ಲೆನ್ಸ್ ಆಗೈತೆ ಆಕಿಗೆ. ಅದಕ್ಕೆ ಈಗೆಲ್ಲ ಹೊಸ ರೂಪ ಹೊಸ ಚೇತನ ಅಂತೇಳಿ ಮತ್ತೆ 5 years ಬೇರೆ ಹೆಂಗಿರ್ತದ ಲ್ಯಾಬ್ ಕ್ಯಾರೆಕ್ಟರಿಸ್ಟಿಕ್ ಹಂಗೆಲ್ಲ. ಜೂಲಿ ಈಸ್ ಯುವರ್ ಅಲ್ಲ, ಜೂಲಿ ಯುವರ್ ಕ್ವೀನ್. ಹೌದು, ಹಂಗೆ ಅಂತ ಜೂಲಿ ಯುವರ್ ಕ್ವೀನ್. ಲೀನಾ ಮೇಡಮ್ ಎಲ್ಲರಿಗೂ ಹಂಗೆ ಹೇಳೋದು. ಯುವರ್ ಅಮೇಝಿಂಗ್, ಸೋ ಬ್ಯೂಟಿಫುಲ್, ಯುವರ್ ದ ಕ್ವೀನ್, ಯುವರ್ ಏನಂತಾರೆ ನೋಡ ಸುಮ್ಮನೆ ಲೀಡರ್ ಅಂತ ನಾನು ಕೇಳ್ಕೊಂಡೇ ಇಲ್ಲ. ಅಶ್ವಿನ ಮ್ಯಾಕ್ಮೆಕ್ಕಿನ್ನಿಕ್ಕಿ ನಮ್ಮ ಮ್ಯಾಕ್ಮೆಕ್ಕಿನ್ನಿಕ್ಕಿ ಪ್ಯಾರಂತಿಕಿ ನೋಡಿದ್ರು. ಓಕೆ, ನಾ ಸೋನು ಸಪೋರ್ಟ್ ಮಾಡ್ತೇನೆ ಅಂತ ಮಾಡ್ತಾಳೆ ನೋಡು. ಆಕಿಗೆ ಏನಂತಾರೆ ಕಂಪ್ಲೇಂಟ್ ಜೂಲು ಜೂಲು ಅಲ್ಲೋಡಲು ಜೂಲು ಜೂಲು ಮಮ್ಮ ಜೂಲು ಮಮ್ಮ ಓಕೆ, ಗುಡ್ ಗರ್ಲ್, ಗುಡ್ ಶುಗರ್ ಲಕ್ಕಿ. ಇಲ್ವಾ ಓದೋರು ಇದ್ದಿದ್ದಿಲ್ಲ ನೀನು ಹೇಳೋದು. ತಿಂದ್ರಿ ಇಲ್ಲಿ ಭಾಳ ದಿನ ಆಯ್ತು ಗುಡಿಗೆ ಹೋಗ್ತಾನೆ. ಊರಿಗೆ ಹೋದಾಗಿಂದ ಹೋಗಿಲ್ಲ ಮತ್ತೆ. ಇನ್ನೇನು ಸ್ಕೂಲ್ ಶುರು ಆಗ್ತತಾ, ಅದಕ್ಕೆ ಇವತ್ತು ಗುಡಿಗೆ ಹೋಗ್ಬಾ. ಸ್ಕೂಲಿಗೆ ಹೋಗಿ ಚಲೋ ಓದಿ ಹಂಗಾಗ್ಲ ಅಂತ ಕೇಳ್ಕೊಂಡು ಬರಕ್ಕೆ. ಏನ ಕೇಳ್ತೀಯ? ಕೇಳ್ತಿಲ್ ಗುಡಿಗೆ, ದೇವ್ರಿಗೆ ಗುಡಿಗೆ ಹೋದಾಗ. ಇನ್ನು ಸ್ಕೂಲಿಗೆ ಹೋಗ್ತೀನಿ, ಚಲೋ ಓದಿ ಚಲೋ ಮಾರ್ಕ್ಸ್ ಎಲ್ಲ ಒಟ್ಟು ಸ್ಕೂಲ್ ರೆಗ್ಯುಲರಾಗಿ ಹೋಗಂಗೆ ಮಾಡಂತ. ಸೈಕಲ್ ಬೇಕಂತ ಕೇಳೋದಲ್ಲ, ಹಂಗಿದು ಕೇಳ್ಬೇಕಲ್ಲ ಮತ್ತೆ. ಕೇಳ್ತೀಯಾ? ಅಂತೇಳಿ ಮತ್ತೆ ನಡಿ. ಅದು ಸೈಕಲ್ ಆದ್ರೆ ತಾನೇ ಇದಾದ್ರೆ ಸ್ವಲ್ಪ ಫೋರ್ಸ್ಫುಲ್ ಆಗಿ ಕೇಳ್ಬೇಕಾಗಿ ಬಂತು. ಹಂಗೇನಿಲ್ಲ, ಹೋಗ್ತಿಲ್ಲ ಸ್ಕೂಲಿಗೆ, ಹೊಸ ಸ್ಕೂಲ್ ಹೋಗ್ತೀಯಲ್ಲ ಬರ್ತದ ಕ್ಲೌಡ್ಸ್. ಅವಾಗೆಲ್ಲ ಎಷ್ಟು ಮಳೆ ಐತೆ, ನಾ ಅದು ಹಂಗೆ ಅಪ್ಪನ ತಗೊಂಡು ಹೋಗ್ತೀನಿ. ಏನೋ ಬರ್ತಿದ್ದಲ್ಲ ಅವಾಗ ಹೋದ ವರ್ಷ. ಅದಕ್ಕೈತೆ ಇವಾಗ ಇಲ್ಲ ಬಿಡ. ಅವನಂತ್ರ ಗಟ್ಟಿ ಇದೆಲ್ಲ ತಡ್ಕೊತಿದ್ದ. ಅಯ್ಯ ಅದು ಕೊಡು. ಅಲ್ಲಿ ನೋಡ್ಬೇಕು ತಗೊಂಡವ್ರಿಲ್ಲ ಅಂತ, ಹಂಗೆ ಓಡಾಕ್ ಬರ್ತೀವಿ. ಏನೋ ಒಂದು ಮಾಡೋದು. ಯಾರು ಹೇಳ್ತಿದಾರ ಅದ ನಿನಗೆ? ಏನು ಹಂಗೇನು ಅನಿಸ್ಲಿಲ್ಲ, ಮೊದಲೇನು ಹೇಳ್ತೀನಿ ಹಂಗೇನಿಲ್ಲ ಅಂತ. ವಾರಂ ವಾಟರ್ ತೊಗೊಳಂತ ತಗೊಂಬಂದ್ರೆ ಏನೇನು ತರ ತಗೊಂಬರ್ತಿ. ಏನು ಬೇಕಾ? ಇಲ್ಲ ಚಿಪ್ಸ್ ಸಣ್ಣ ಅಲ್ಲದ ನೋಡು. ಇಲ್ಲಿ ಬಾ, ಆಮೇಲೆ ಹುಡ್ಕಂತ ಬಾ.
ಇಲ್ಲಿ ವಿಡಿಯೋ ಮಾಡತ್ತಬ್ಬ ಮನೆಗೆ ಹೋಗ್ತೀನಿ ಈಗ ತಿನ್ನಂಗಿಲ್ಲ ದೊಡ್ಡವಾದವೆಲ್ಲ ಖಾಲಿ ಆಗ್ಯಾವಲ್ಲ ಮ್ಯಾಗಿ ಅದಾವಲ್ಲ ಇಲ್ಲಿ ಬಾ ಈಗ ಅದನ್ನ ಕಟ್ ಮಾಡಂಗಿಲ್ಲ ಖರೆ ಅವಿಲ್ಲ ಮ್ಯಾಗಿ ಅದಾವ ಬೆಂಕಿ ಹಂಗೆ नहीं खाता उसको नहीं खाता मुंह में नहीं डालता तुम्हारा बात सुनता है तुम्हारा फ्रेंड क्या नहीं ಇಲ್ಲಿ ನೋಡ್ರಿ ಹೆಂಗ್ ಮಾಡ್ತಿದ್ದ ನೋಡಿ ಇನ್ನೂ ಇದಾವೆ ನೋಡಿ ಪಾರ್ಸಲ್ ಮಿರ್ಚಿ ತಿಂತಿದ್ದೇವೆ ಗಾಯಸ್ ಅಂತ ಬಿಸಿ ಆಗತ್ತವೆ ಮಿರ್ಚಿ ನೋಡ್ರಿ ಮಿರ್ಚಿ ಇಲ್ಲಿ ನೋಡ್ರಿ ನಾ ಬ್ಲೂ ಹಾಕೊಂಡೆ ನೋಡ್ರಿ ಅವನು ಬ್ಲೂ ಹೌದಿಲ್ಲ ನೋಡಿಲ್ಲ ಸ್ವಿನ್ನಿಂಗ್ ಇತ್ತು ಬ್ಲೂನಾಗಿದ್ದೀವಿ ಹೌದಿಲ್ಲ ಏನೋ ಹಿಂಗೆ ಮಾಡ್ತಿದ್ದಾರೆ ಹಿಂಗೆ ಏನದು ಹಿಂಗ ಹಾಂ ಏನದು ಹಿಂಗಂದ್ರೆ ಏನೋ ಒಟ್ಟು ಅವನಿಗೆ ಇಷ್ಟ ಅಂತ ಮಾಡ್ತಾನೆ ಏನ ಬುಕ್ ಶಾಪ್ ಅಲ್ಲ ಮೇಲೆ ಸಿಸ್ಟರ್ ಸೇಲರ್ ಇವತ್ತು ಸ್ಟಡಿ ಅವನ್ನೆಲ್ಲ ನಾವು ಮಾಡ್ತೇವೆ ಅನ್ನಿಸ್ತೈತೆ ನನಗೆ ಇಲ್ಕೊಂಡು ಡೈರೆಕ್ಟ್ ಬರೀತೇವೆ ನಾವು ಅಂತ ಇಲ್ಲ ನೋಡ ಪ್ರೋಗ್ರಾಮಿಗೆ ಕೊಡ್ಲಕ್ಕೆಲ್ಲ ಕೇಳಿಸ್ಕೊಳ್ಲು ನೀನು ಹಂಗೆ ಸ್ಟಡಿ ಮಾಡ್ಬೇಕು ಇಲ್ಲ ನೋಡ್ರಿ ಜೂಲಿನ್ ಸವಣ್ಣ ಇದೆಲ್ಲ ಏನು ಮೇಲೆ ಇರ್ತಾವ ಸ್ವಲ್ಪ ಕೆಳಗಿರ್ತೇವೆ ಆದ್ರೆ ಈ ಸಲ ಮೇಲೋದ ಮಾತ್ರ ಭಾಳ ಮೇಲೆ ಹೋಗ್ಬಿಡ್ತೇವೆ ನೋಡಿ ಇವಾಗ ನಾವು ಹಂಗಾಯ್ತು ನಮ್ದು ಗ್ರಾಫ್ ಈ ಸಲ ಹಿಂಗೆ ಲಾಸ್ಟ್ ಟೈಮ್ ಈ ಮಂತ್ ಹಿಂಗೆ ಹೋಗಿತ್ತು ಈ ಸಲ ಸ್ವಲ್ಪ ಹಿಂಗೆ ನೆಕ್ಸ್ಟ್ ಟೈಮ್ ಹೋದಂದ್ರೆ ಪೂರ್ತಿ ಅಲ್ಲಿ ಮುಟ್ಟಿರ್ತೇನೆ ನಾನು ಆಲ್ರೆಡಿ ಇದ್ದೀನಿ ಅವ್ರು ಅಂದರೆ ನೀವು ಯಾರಿಷ್ಟ ಅವ್ರು ಹಂಗೆ ಮಾಡ್ರಿ ಅಂತ ಅದಕ್ಕೆ ನಾನು ಲೀನಾ ಹಂಗೆ ಮಾಡ್ತಿದ್ದೆ ಹೇರ್ ಸ್ಟೈಲು ಚೇಂಜ್ ಮಾಡೀನಿ ನಾನು ಲೀನಂಗೆ ಆದ್ರೆ ಸಾಕು ಇನ್ನು ಯಾರಂಗೆ ಆಗೋದು ಬೇಡ ಈಗ ಸದ್ಯಕ್ಕೆ ಸೆಲೆಬ್ರಿಟಿಗಳನ್ನ ನೋಡೋದು ಬೇಡ ರಿಯಲ್ ಲೈಫ್ನಾಗ ಇನ್ಸ್ಪೈರ್ ಆಗೋ ಮೆನೆ ನೋಡಿ ನಾವು ಹಂಗೆ ಆಗ್ಬೇಕು ಅನ್ಕೊಳ್ಳೋಣ ಏನು ತಪ್ಪಿಲ್ಲ ಯಾರಂಗೆ ಆಗ್ಬೇಕಂದ್ರೆ ಸದ್ಯಕ್ಕೆ ನಿನ್ನಂಗೆ ಆದ್ರೆ ಸಾಕು ಅಂತ ಹೇಳ್ದೆ ನಾನು ಲೀನಂಗೆ ನೆನ್ನೆ ಮೀಟಿಂಗ್ದಾಗ ನಾ ಆಲ್ರೆಡಿ ಇದ್ದೀನಿ ಇಲ್ಲ ಐತೆ ನನ್ನ ಕೈಗೆ ಬರ್ತೈತೆ ಬಂದೇ ಬರ್ತೈತೆ ಬರೋದೇ ಆಲ್ರೆಡಿ ಐತೆ ಬರ್ತೈತೆ ಅಷ್ಟೇ ಇನ್ನೇನಿಲ್ಲ ಬರಲ್ಲ ಅಂತ ಹೇಳಲ್ಲ ನಾವು ಇನ್ನು ಮುಂದೆ ಲೀನಾ ಮಂತ್ ಇಯರ್ಲಿ ಇನ್ಕಮ್ 25 lakhs ನನಗೂ ಬರ್ತದೆ ನನಗೆ ಐತೆ ಆಲ್ರೆಡಿ ಇವಾಗ 1 ವರ್ಷ ಲೇಟ್ ಆಗ್ಬೋದು ಹೆಚ್ಚಂದ್ರೆ 1 ತಿಂಗಳು ಇಲ್ಲ ನಾಳೆನೇ ಬರ್ಬೋದು ತಗೋರಿ ಯಾಕೆ ಬರಲ್ಲ ಅಂತ ಯಾಕೆ ಅನ್ಕೋತೀರಿ ಒಮ್ಮೆ ಯಾರೋ ಬಂದು ನಮಗೆ 10 ದಿವಸ ಬೇಕಂತ ತಗೊಂಡೋದ್ರೆ ಹೋಗ್ತಾರೆ ಯಾರೋ ಒಬ್ರು ತೊಗೊಂಡೋಗ್ರ 10 ದಿವಸ ಒಮ್ಮೆ ನಂದು ಹಂಗೆ ಆಗ್ತದೆ ದೇವ್ರು ಕೊಡೋದ್ರೆ ಹೆಂಗೋ ಕೊಡ್ತಾನೆ ಕೊಡ್ತಾನೆ ನಾ ಅಂಥದ್ದೇನಿಲ್ಲ ಒಳ್ಳೇದೇ ಮಾಡ್ತಿದ್ದೆವು ಕೊಟ್ಟಿದ್ದಾನೆ ಮತ್ತು ಕೊಡ್ತಾನೆ ಅಷ್ಟೇ ಇಟ್ ಇಸ್ ಹೆಲ್ಪ್ಫುಲ್ ಟು ದ ಸೊಸೈಟಿ ಇದು ಬಿಡೋದ್ರಾಗ ಏನು ಮೋಸ ಅನ್ನೋದು ಯಾರು ಹಾರ್ಟ್ ಚಕ್ರ ಅಷ್ಟು ಓಪನ್ ಆಗೈತೆ ಥ್ರೋಟ್ ಮತ್ತು ರೂಟ್ ಓಪನ್ ಆಗಿಲ್ಲ ಯಾರ್ದು ನಿಮ್ದು ಏನಾರ್ದಲ್ಲ ಓಪನ್ ಇಲ್ಲ ನಿಮ್ದು ಏನಂದ್ರೆ ಏನೋ ಓಪನ್ ಇಲ್ಲ ಓಪನ್ ಮಾಡ್ಕೋಗ್ರಿ ನೀವು ಇವ್ರು ಬರೀ ನನಗೆ ಗೋಲ್ಡ್ ಸೈಕಲ್ ನಂಗೆ ಬೇಕು ನಂಗೆ ಗೋಲ್ಡ್ ಸೈಕಲ್ ಬೇಕು ನಂಗೆ ಗೋಲ್ಡ್ ಸೈಕಲ್ ಬೇಕು ನಾನು ಆಗಿಲ್ಲ ಗೋಲ್ಡ್ ಸೈಕಲ್ ಅಂತ ಸೈಕಲ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಅವ್ರಿಗೆ ಡಿವೈಸ್ ಬರ್ತೈತೆ ಅಷ್ಟೇ ಏನೇನಿಲ್ಲ ಅದನ್ನ ಮಾಡ್ಕೊಂಡು ಎಷ್ಟು ಜನ ಕೇಳ್ಬರ್ತಾರೆ ನಾವು ನೋಡ್ತೀವಿ ಡಿವೈಸ್ ಇಟ್ಕೊಂಡು ಹೋಗ್ತಾರಂತ ಹೋಗಲಿ ನಾನಂತೂ ಕೊಡೋದಿಲ್ಲ ನನಗೆ 2 ಡಿವೈಸ್ ಬೇಕು ನಾನು ಆಲ್ರೆಡಿ ಸೀನಿಯರ್ ಟೀಮ್ ಮ್ಯಾನೇಜರ್ ನಾನು ಡೈರೆಕ್ಟರ್ ಅನ್ಕೊತೀನಿ ಏನು ತಪ್ಪಿಲ್ಲ ಅವ್ರು ನನ್ನ ಅಪ್ಕಮಿಂಗ್ ಡೈರೆಕ್ಟರ್ ಅಂತ ಮಾತಾಡಿಸ್ತಾರೆ ಅದಕ್ಕೆ ನಾನು ಡೈರೆಕ್ಟರ್ ಕಮಾನ್ ಡೈರೆಕ್ಟರ್ ಅಂತ ಆಡಕ್ಕಂತೆ ನಾನು ಡೈರೆಕ್ಟರಾಗಿ ರೆಕಗ್ನೈಸ್ ಆಗಿದ್ದೇನೆ ಉಪೇಂದ್ರ ಅದು ನೋಡ್ತಿರ್ರಿ ಸೂನಾಗಿ ಬರ್ತತೆ ಈಗ ಸದ್ಯಕ್ಕೆ ಅದನ್ನು ಪವರ್ಫುಲ್ ಆಡಕ್ಕಂತೀನಿ
ಅದಕ್ಕೆ ನಾನು ದಿನ ಹ್ಯಾಪಿಯಾಗಿರೋದು. ಹೊಸ ಹೊಸ ಬಟ್ಟೆ ಎಲ್ಲ ಹೊಸದು ಒಟ್ಟು ಇರೋದ್ರಾಗಿಂತ ಅನ್ನೋದಕ್ಕಿಂತ ಜಾಸ್ತಿನೇ ಹ್ಯಾಪಿ ಇದ್ದೀನಿ ನಾನು ಇವಾಗ. ಇಲ್ಲಿ ನಂದು ಹೈವೇ ಬಂದಮೇಲೆ ನಂದು ಹೈವೇಗೆ ಇವತ್ತು ಕೆಲಸ ಇಲ್ಲ ಸ್ವಲ್ಪ, ಅದಕ್ಕೆ ಮಕ್ಕಂಡಿರ್ತವೆ.